ಸಭೆಗೆ ವಂದನೆಗಳು. ಕೃಷ್ಣಂ ವಂದೇ ಜಗದ್ಗುರು. ಆಪಾದಮೌಳಿ ಪರ್ಯಂತಂ ಗುರುಣಾಂ ಅಕೃತಿಂ ಸ್ಮರೆತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥ. ಮೋಕ್ಷದ ಏಕಾದಶಿ, ಗೀತಾಚಾರ್ಯನ ಜಯಂತಿ, ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ಅಂತಕ್ಕಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಶ್ಲೋಕ. ಅಲ್ಲಿ ನೀವು ಇದನ್ನೇ ಯಾಕೆ ನಾನು ಹೇಳಿದ್ದೇನೆ, ಕೃಷ್ಣನ ಮೇಲೆ ಹಾಕಿದ್ರೆ ಜ್ಞಾನ ಮುದ್ರೆ ಅನ್ನೋದೊಂದು ಬರುತ್ತೆ. ಜ್ಞಾನ ಮುದ್ರಾಯ ಯೋಗಿನೇ ಅಂತಕ್ಕಂಥ ಪದವನ್ನು ಅಲ್ಲಿ ಆ ಶ್ಲೋಕದಲ್ಲಿ ಕಾಣ್ತೀವಿ. ಈ ಒಂದು ಶ್ಲೋಕದಲ್ಲೇ ಇಡೀ ಭಗವದ್ಗೀತೆಯ ಸಾರ ಅಡಗಿಬಿಟ್ಟಿದೆ. ಭಗವದ್ಗೀತೆ ಅಂತಕ್ಕಂಥದನ್ನ, ಜಯಂತಿಯನ್ನ, ವಿಶೇಷವನ್ನ, ಗ್ರಂಥಕ್ಕೆ ಆಗಿರ್ತಕ್ಕಂಥ ಜಯಂತಿಯ ವಿಶೇಷವನ್ನ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಂತಹ ಒಂದು ಸುಸಂದರ್ಭದಲ್ಲಿ ಎಷ್ಟು ಪಾತ್ರನೋ ಗೊತ್ತಿಲ್ಲ, ಆದರೂ ಕೂಡ ಯೋಗದಿಂದ ಹಲವು ಬಾರಿ ಗುರುಗಳು ನನಗೆ ಹೇಳಿದರು, ನೀವು ಮಲ್ಲೇಶ್ವರಕ್ಕೆ ಬರ್ತಾ ಇಲ್ಲ ಯಾಕೋ ಅಂತ. ಅಂದೆ ಆಗುವ ಸಮಯ ಅವಕಾಶ ಆಗಿಲ್ಲ, ಬರಬಾರ್ದು ಅಂತಲ್ಲ, ಆ ಯೋಗ ಕೂಡ ಬಂದಿಲ್ಲ. ಈ ವರ್ಷ ಖಂಡಿತ ಬರ್ತೀನಿ ಅಂತ ಹೇಳಿ ಅದನ್ನು ಗುರುಗಳು ಅಪ್ಪಣೆ ಕೊಡಿಸಿದ್ರು. ಅದನ್ನು ಮೀರೋ ಹಾಗಿಲ್ಲ. ಹಾಗಾಗಿ ಗುರುಸ್ಥಾನದಲ್ಲಿ ಎಂದಿಗೂ ನಾನು ಕಂಡಿರ್ತಕ್ಕಂಥವ್ರು ಪಾವಗಡ ಪ್ರಕಾಶ್ ಹಿರಿಯರಿದ್ದಾರೆ. ರಾಜಗುರುಗಳು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ರಂಗನಾಥ್ ಅವರಿದ್ದಾರೆ. ನಮ್ಮ ಉಡುಪಿ ಕೃಷ್ಣ ಅವರು ನಮ್ಮ ಗುರುಸ್ಥಾನದಲ್ಲೇ ಸೇರ್ಕೋತಾರೆ. ಯಾವ ಶಿಕ್ಷಣ ಸಂಸ್ಥೆಯನ್ನು ಮಾಡಿ ನನಗೆ ವಿದ್ಯೆ ಕೊಟ್ಟರು ಅದು ಗುರುಗಳ ಸ್ಥಾನವೇ. ಹಾಗೆ ಕೆ ವಿ ನರಸಿಂಹನವರು ಬಹಳ ಹಿರಿಯರು, ಉತ್ತಮವಾಗಿರ್ತಕ್ಕಂಥ ನ್ಯಾಯದಾನವನ್ನು ಮಾಡಿ ಇವತ್ತು ವಿಶ್ರಾಂತರಾಗಿದ್ದರೂ ಕೂಡ ಸಮಾಜದ ಬಗ್ಗೆ ಕಳಕಳಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಮುಂದೆ ನಿಮಗೆ ಜನಸೇವೆ ಮಾಡಲಿಕ್ಕೆ ನೀವೆಲ್ಲ ಒಪ್ಪಿದರೆ ಕಶ್ಯಪರು ನಾನು ಇದ್ದೀನಿ ಅಂತ ಹೇಳ್ತಾರೆ. ಆಯೋಜಕರಿದ್ದಾರೆ, ಈ ಎಲ್ಲ ಕೌಶಿಕರು ಪಾಪ ನನಗೆ ಹಲವಾರು ಸರಿ ಬಂದು ಕೇಳಿದ್ದಾರೆ. ವೇದಿಕೆ ಮುಂಭಾಗದಲ್ಲಿ ಎಲ್ಲ ಮಹನೀಯರಿದ್ದೀರಿ, ನಮ್ಮ ಮಾತೆಯರಿದ್ದಾರೆ. ಚಿಕ್ಕ ಹುಡುಗರನ್ನ ನಾವು ನೋಡಿದ್ವಿ. ಯಾವ ಒಂದು ಸರಿಗಮ ಪದನಿಸನೋ ಅಥವಾ ಇನ್ಯಾವುದೋ ಒಂದು ರಿಯಾಲಿಟಿ ಶೋನಲ್ಲಿ ನಮ್ಮ ಮಗು ಹೋಗಿ ಬಂದು ಒಂದು ಆಡಿಷನ್ ಕೊಟ್ಟು ಬಂದರೆ ಅದನ್ನ ಇಡೀ ದಿನ ಫೇಸ್ಬುಕ್ಕಲ್ಲಿ ಹಾಕೋತಾ ಇರ್ತೀವಿ. ಇವತ್ತು ಹಾಕೋಬೇಕು ನೀವು ಫೇಸ್ಬುಕ್ಕಲ್ಲಿ. ಅಷ್ಟು ಚಂದವಾಗಿ ಎಲ್ಲ ಒಂದು ರೀತಿಯಾಗಿ ಅಂತ್ಯಾಕ್ಷರಿಯನ್ನು, ಭಗವದ್ಗೀತೆಗಳ ಶ್ಲೋಕವನ್ನು ಹೇಳಿದ್ರು. ಒಂದು ಅಕ್ಷರವನ್ನು ಕೊಟ್ಟಾಗ ಆ ಹುಡುಗ ಇಂಟರ್ಗಿಂತ ಸ್ಪಷ್ಟವಾಗಿ ಎಲ್ಲ ಸರ್ಚ್ ಮಾಡಿಬಿಟ್ಟು ಹೇಳಿದ್ರು, ಇಲ್ಲ ಆ ಅಕ್ಷರದ ಯಾವುದು ಶ್ಲೋಕವಿಲ್ಲ ಅಂತ ಚಿಂತಿಸಬೇಕಾಗಿಲ್ಲ. ಅದನ್ನು ದಾಸರು ಕೊಟ್ಟಿದ್ದಾರೆ. ಅದು ಹೇಗೆ ಅಂದರೆ ಭಗವದ್ಗೀತೆಯ ಸಾರವನ್ನು ಫಲವಿದು ಬಾಳ್ದುದಕ್ಕೆ ಅಂತ ಹೇಳ್ತಕ್ಕಂಥ ಒಂದು ಕೃತಿಯಲ್ಲಿ ಅದನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಂದರೆ ಎಷ್ಟು ನಮ್ಮ ಹುಡುಗರು ಕೂಡ ಅದರ ಬಗ್ಗೆ ಆಸಕ್ತಿಯನ್ನು ವಹಿಸಿದ್ದಾರೆ ಅನ್ನೋದು ನಿಮಗೆಲ್ಲ ತಿಳಿಸ್ತಾ ಇದ್ದಾರೆ. ಅಂಥ ಪುಣ್ಯ ಕಾರ್ಯವನ್ನು ಮಾಡಿರ್ತಕ್ಕಂಥ ತಂದೆ ತಾಯಿಗಳಿದ್ದೀರಿ, ಅಜ್ಜ ಅಜ್ಜಿಯರಿದ್ದೀರಿ, ಜನಸಾಮಾನ್ಯರಿದ್ದೀರಿ, ಮಾಧ್ಯಮ ಮಿತ್ರರಿದ್ದಾರೆ. ಮಲ್ಲೇಶ್ವರದ ಈ 4 ಗೋಡೆಗಳ ಮಧ್ಯೆ ಕೃಷ್ಣನ ಸನ್ನಿಧಾನದಲ್ಲಿ ಕೃಷ್ಣನ ಬಗ್ಗೆ ಆಗ್ತಕ್ಕಂಥ ಅಲ್ಪ ಸ್ವಲ್ಪ ಚಿಂತನೆಗಳನ್ನು, ತೊದಲು ನುಡಿಗಳನ್ನು ಹೆಚ್ಚು ಮಾಡಿ ಅಚ್ಚುಕಟ್ಟಾಗಿ ತೋರಿಸಿಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಮಾಧ್ಯಮ ಮಿತ್ರರು ಹೊಂದಿದ್ದಾರೆ. ತಾಯಿ ಅನ್ನಪೂರ್ಣೆಯ ಪರಮಾಶೀರ್ವಾದವನ್ನು ನನಗೆ ಉಣಬಡಿಸಿ ಈಗ ಅವರ ಕಾರ್ಯನಿಮಿತ್ತ ಅವರು ನಿರ್ಗಮಿಸಬೇಕಾಗಿದ್ದರಿಂದ ಭೀಮೇಶ್ವರ ಅವರು ಈಗ ತಾನೇ ನಮ್ಮ ಜೊತೆಯಿಂದ ಹೊರಟಿದ್ದಾರೆ. ಅವರ ವಿಮಾನಕ್ಕೆ ಸಮಯವಾಗುತ್ತೆ ಅಂತ. ನನಗೂ ನಾಳೆ ಕರ್ಮಣ್ಯವಾಧಿಕಾರಸ್ಥೆ ಅಂತ ಫೈಲ್ಸು 8:30 ಬಂದುಬಿಡುತ್ತೆ. ನಾಳೆಗೂ 100 ಫೈಲ್ಸ್ ಲಿಸ್ಟ್ ಆಗಿದೆ. ಹಾಗಾಗಿ ನಿಮ್ಮೆಲ್ಲರ ತಾಳ್ಮೆಯನ್ನು ಬಹಳಷ್ಟು ಒಳಪಡಿಸಿದೆ, ಅದನ್ನು ಪರೀಕ್ಷಿಸಿದೆ. ನೇರ ವಿಷಯಕ್ಕೆ ಬರೋಣ. ಯಾಕಾಗಿ ಭಗವದ್ಗೀತೆ? ಬಹಳ ಹಲವು ನಮ್ಮ ಮೇಲೆ ಅನುಮಾನಗಳು. ಇದೆಲ್ಲ ಇಲ್ಲ ಬಿಡ್ರಿ, ಅಲ್ಲಿ ತನಕ ಇವನು ಯುದ್ಧ ಭೂಮಿನಲ್ಲಿ ಕೃಷ್ಣ ಅಷ್ಟೊತ್ತು ಹೇಳ್ತಾ ಕೂತಿದ್ರೆ ಎದುರುಗಡೆ ಅವ್ರು ಸುಮ್ಮನೆ ಕೂತ್ಬಿಟ್ಟಿದ್ರಾ? ದೀಸ್ ಆರ್ ಆಲ್ ದಿ ಕ್ವಶನ್ಸ್ ದಟ್ ವಿ ಗೆಟ್ ಇಟ್. ಭಗವದ್ಗೀತೆ ಅಂತಕ್ಕಂಥದ್ದು
ಭಗವಂತನಿಂದ ಉಕ್ತವಾಗಿರ್ತಕ್ಕಂಥ ಗೀತಾ ರೂಪದಲ್ಲಿ ಇರ್ತಕ್ಕಂಥದ್ರಿಂದ ಭಗವದ್ಗೀತೆ ಬೇರೆ ಯಾರೋ ಏನೋ ಹೇಳಿದ್ದಲ್ಲ, ಸಾಕ್ಷಾತ್ ಪರಮಾತ್ಮ ನಮಗೆ ಕೊಟ್ಟಂತಹ ವಿಶೇಷವಾದ ಒಂದು ಸಂದೇಶವನ್ನು ಏನು ಕೊಟ್ಟಿದ್ದಾನೆ ಅದು ಯಾವತ್ತದು ನಿಮ್ಮ ಕಣ್ಮುಂದೆ ಆ ಚಿತ್ರಣ ಬರಬೇಕು. ಈ ಕಡೆ 7 ಅಕ್ಷೋಹಿಣಿ ಸೈನ್ಯ, ಆ ಕಡೆ 11 ಅಕ್ಷೋಹಿಣಿ ಸೈನ್ಯ, 18 ದಿನಗಳು, 18 ದಿನಗಳಲ್ಲಿ 18 ಅಕ್ಷೋಹಿಣಿ ಸೈನ್ಯ ಸಂಪೂರ್ಣವಾಗಿ ನಾಶವಾಗಿ ಧರ್ಮವನ್ನ ಎತ್ತಿ ಹಿಡಿತಕ್ಕಂಥ ಒಂದು ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ಸನ್ನಿವೇಶದಲ್ಲಿ ಯುದ್ಧ ಮಾಡುವಂತ ರೆಡಿ ಮಾಡಿ ಕಳಿಸಿದ್ವಿ. ಎಲ್ಲ ಟ್ರ್ಯಾಕಲ್ಲಿ ಓಡ್ದ, ಚೆನ್ನಾಗಿ ಮಾಡ್ದ, ಎಲ್ಲ ಮಾಡಿದ್ವಿ, ರೆಡಿ ಮಾಡಿದ್ವಿ, ಎಲ್ಲ ಆಗಿತ್ತು. ಇನ್ನೇನು ಹೋಗು ಅಂತಂದ್ರೆ ಆವಾಗ ನನಗೆ ಯಾಕೋ ಭಯ ಆಗುತ್ತೆ, ನನಗೆ ಹೋಗಕ್ಕಾಗ್ತಾ ಇಲ್ಲ ಅಂತಂದುಬಿಟ್ರೆ ಏನು ಮಾಡಬೇಕು? ಹೋಗಯ್ಯ, ನೀನೇ ಮೇನ್ ಬ್ಯಾಟ್ಸ್ಮನ್ ಅಂತಂದ್ರೆ ನೆಟ್ಸಲ್ಲಿ ಸೂಪರ್ ಆಗಿ ಆಡಿದ್ಯಾ, ರಂಜಿನಲ್ಲಿ 6 ಬಾಲ್ 6 ಸಿಕ್ಸರ್ಸ್ ಹೊಡೆದಿದ್ಯಾ, ಈಗ ಹೋಗು ಅಂದ್ರೆ ಆಗಲ್ಲ ಅಂತ. ಉರ್ದುನಲ್ಲಿ ಒಂದು ಗಾದೆ ಇದೆ, ಹಮಾರ ಕುತ್ತ ಹಮಾರ ಗಲಿ ಮೇ ಶೇರ್ ಹೈ ಅಂತ, ಆಯ್ತಾ? ಅದು ಹಳೆ ಗಾದೆ. ಈಗ ಹೊಸ ಗಾದೆ ಎಂದು ಅಂದ್ರೆ ಹಮಾರ ಕುತ್ತ ಶೇರ್ ಕರ್ನೆಗೆ ವಕತ್ ಪರ್ ಪೈಖಾನೆ ಕೋ ಬೈಠ್ ಜಾತಾ ಹೈ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.